ಸೊ ಇವಾಗ ರೊಟ್ಟಿ ರೆಡಿ ಆಗಿದೆ. ಚಟ್ನಿ ಮಾಡ್ಕೊಳ್ಳೋಣ ನಾವು. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದು ಕಾದ ನಂತರ ಮಾಮೂಲಿಯಾಗಿ ಮಿಕ್ಸಿ ಮಾಡ್ತಾ ಇರೋದ್ರಿಂದ ನಾನು ದಪ್ಪಕ್ಕೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ನೀವು ಹಾಕ್ಕೋಬೋದು, ಸ್ವಲ್ಪ ಬೇಗನೆ ಬೇಯುತ್ತೆ. ಬಟ್ ನಾನಿಲ್ಲಿ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು. ಮಧ್ಯ ಮಧ್ಯ ಕೈ ಆಡಿಸ್ತಾ ಇರ್ತೀನಿ. ಆಮೇಲೆ ಇಲ್ಲಿ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಮುಂಚೆ ಎಲ್ಲ ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇರಲಿಲ್ಲ. ಇವತ್ತೇ ನಾನು ಮಾಡಿರೋ ಐಟಮಲ್ಲಿ ಫಸ್ಟ್ ಟೈಮ್ ಆ್ಯಡ್ ಮಾಡಿದ್ದು. ಜೊತೆಗೆ ಖಾರಕ್ಕೆ ತಕ್ಕಂಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಅರಿಶಿನ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಬೇಕು ಅಂತ ಏನಿಲ್ಲ, ಬಟ್ ನಾನು ಯೂಶ್ವಲಿ ಎಲ್ಲದಕ್ಕೂ ಹಾಕ್ಕೋತೀನಿ, ಒಳ್ಳೇದಲ್ವ. ಸೊ ಟೇಸ್ಟು ಇರುತ್ತೆ, ಅದೊಂಥರ ಫ್ಲೇವರ್ ಬೇರೆ ಥರ ಇರುತ್ತೆ. ಹಾಗಾಗಿ ನಾನು ಯೂಶ್ವಲಿ ಎಲ್ಲದಕ್ಕೂ ಅರಿಶಿನ ಹಾಕ್ಕೋತಾ ಇರ್ತೀನಿ. ಎಲ್ಲ ಥರ ಪಲ್ಯ ಎಲ್ಲದಕ್ಕೂ ಹಾಕ್ಕೋತಾ ಇರ್ತೀನಿ. ಹಾಗಾಗಿ ಇದಕ್ಕೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಈರುಳ್ಳಿ ಬೇಯೋ ತನಕ ಬೇಯಿಸ್ಕೊಂಬಿಟ್ಟು ಆರಿಸ್ಕೊಂಡು ಆರಾದಮೇಲೆ ನಾನಿಲ್ಲಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಸ್ವಲ್ಪ ಹುಣಸೆ ಹುಳಿನೂ ಆ್ಯಡ್ ಮಾಡಿದ್ದೆ, ಅದ್ರ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ನಾನು. ಇದ್ರ ಜೊತೆಗೆ ಸ್ವಲ್ಪ ಚಿಕ್ಕ ಪೀಸು ಚಿಕ್ಕ ಉಂಡೆ ಹುಣಸೆ ಹುಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಕಾದಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಗೋಯ್ತು ನಮ್ಮ ಚಟ್ನಿ. ನೋಡಿ ಕಲರ್ ಎಷ್ಟು ಸಖತ್ತಾಗಿ ಬಂದಿದೆ. ನಾನು ಸ್ವಲ್ಪ ಸ್ಪೈಸಿಯಾಗೇ ಮಾಡ್ಕೊಂಡಿದ್ದೀನಿ, ಸ್ಪೈಸಿಯಾಗಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ನಿಮ್ಗೆ ಹೆಂಗೆ ಬೇಕು ಹಂಗೆ ನೋಡಿಕೊಂಡು ಮಾಡ್ಕೊಬೋದು. ಆಮೇಲೆ ಇದಕ್ಕೆ ನಮ್ಮ ಚಟ್ನಿನೂ ಆಗೋಯ್ತು. ಇನ್ನೇನಿದ್ರು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ಬಾಕಿ. ನಂಗೆ ಕಲ್ಲರ್ ನೋಡಿನೇ ವಾವ್ ಅನಿಸ್ತಾ ಇದೆ. ನಿಮ್ಗೆ ಹೇಗೆ ಅನಿಸ್ತಾ ಇದೆ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಮಾತ್ರ. ನೀವು ಒಂದು ಸತಿ ಟ್ರೈ ಮಾಡಿ. ಯೂಶ್ವಲಾಗಿ ನಿಮ್ಮ ಮನೇಲೂ ಎಲ್ಲ ಮಾಡ್ತಾ ಇರ್ತೀರ, ಬಟ್ ನಾನು ಹಿಂಗೆ ಮಾಡಿದೆ ಅಂತ ತೋರಿಸ್ದೆ ಅಷ್ಟೇ. ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ನು. ಅಕ್ಕಿ ರೊಟ್ಟಿ ಅಂದರೆ ಮಸಾಲ ಅಕ್ಕಿ ರೊಟ್ಟಿ, ಇದ್ರ ಜೊತೆಗೆ ಸ್ಪೈಸಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇಲ್ಲಿ ಒಗ್ಗರಣೆಗೆ ನಾನು ಮಾಮೂಲಿಯಾಗಿ ಹಾಕ್ಕೊಳ್ಳೋ ಥರನೇ ಪ್ಯಾನ್ನಲ್ಲಿ ಆಯಿಲ್ ಹಾಕ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ ನಾನು, ಜಸ್ಟ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಆದಮೇಲೆ ಸ್ವಲ್ಪ ಚಿಟಗುಟ್ಟಿದ್ಮೇಲೆ ಸ್ವಲ್ಪ ಕರಿಬೇವು ಫ್ಲೇವರ್ಗೆ, ಕರಿಬೇವು ಆಮೇಲೆ ಹಿಂಗು ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ. ಅದುವೇ ಚೆನ್ನಾಗಿರುತ್ತೆ, ಒಂದು ಸ್ವಲ್ಪ ಘಮ ಅಂತ ಇರುತ್ತೆ ಅಂದ್ಬಿಟ್ಟು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕನ್ಸಿಸ್ಟೆನ್ಸಿ ಇದ್ರೂ ಚೆನ್ನಾಗಿ